ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 7, 7ನೇ ಅಧ್ಯಾಯ. 7ನೇ ಅಧ್ಯಾಯದಲ್ಲಿ 24ರಿಂದ 50 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 7 ವರ್ಸಸ್ 24 through 50 verse 50. ಲೂಕ 7:24 ಇರುವಂಥ ಈ ವಾಕ್ಯ ಭಾಗದಲ್ಲಿ ಕ್ರಿಸ್ತನಿಂದ ಅಥವಾ ಕರ್ತನಾದ ಯೇಸುವಿನಿಂದ ಕಲಿಯುವ 20 ಪಾಠಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 20 lessons ಫ್ರಮ್ ದ ಲಾರ್ಡ್ ಜೀಸಸ್. 20 ಪಾಠಗಳು ಕರ್ತನಾದ ಯೇಸುವಿನಿಂದ ಕಲಿಯುವುದಕ್ಕೆ ಸಿದ್ಧವಾಗಿದ್ದೀರಾ? ನಾನು ಸಿದ್ಧವಾಗಿದ್ದೇನೆ. ಬನ್ನಿರಿ, ಲೂಕ 7:24 ನಾವು 20 ಪಾಠಗಳನ್ನು ಕರ್ತನಾದ ಯೇಸುವಿನಿಂದ ಕಲಿತುಕೊಳ್ಳೋಣ. ಮೊದಲನೇದಾಗಿ ಸ್ನಾನಿಕನಾದ ಯೋಹಾನನ ಬಗ್ಗೆ ಯೇಸು ಸ್ವಾಮಿ ಮಾತನಾಡುವಾಗ ಸ್ನಾನಿಕನಾದ ಯೋಹಾನಲ್ಲಿಲ್ಲ, ಆತನ ಶಿಷ್ಯರು ಬಂದು ಹೋದರು. ಆದರೆ ಯೇಸು ಸ್ವಾಮಿ ಇಲ್ಲದಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಿದಾಗ ಯಾವ ರೀತಿಯಾಗಿ ಮಾತನಾಡಿದರೆ ಅಂತ ನೋಡುವಾಗ, he speaks good about that person. ಇಲ್ಲದಿರುವಂಥ ವ್ಯಕ್ತಿಯ ಬಗ್ಗೆ ಯೇಸು ಕರ್ತನು ಒಳ್ಳೆಯದನ್ನು ಮಾತನಾಡುವುದನ್ನು ನಾವು ಓದ್ತೇವೆ. 7ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ ಮತ್ತು 26ನೇ ವಚನದಲ್ಲಿ, ಯಾರನ್ನು ನೀವು ನೋಡಲಿಕ್ಕೆ ಹೋಗಿದ್ದೀರಿ? ಒಬ್ಬ ಪ್ರವಾದಿಯನ್ನು, ಪ್ರವಾದಿಗಿಂತಲೂ ಹೆಚ್ಚಿನವನು. ಹೌದು, ಸ್ವಂತ ಸಂಬಂಧಿಕನಾಗಬೇಕು ಯೋಹಾನನು. ಆದರೂ ಕೂಡ ಯೇಸು ಸ್ವಾಮಿ ಯೋಹಾನನ ವಿಷಯದಲ್ಲಿ ಭಾಳ ಒಳ್ಳೆಯದಾಗಿ, ಭಾಳ ಮೇಲಾಗಿ ಮಾತನಾಡೋದನ್ನು ನಾವು ನೋಡ್ತೇವೆ. ಲೂಕ 7 ಮತ್ತು 26. 2ನೇ ಪಾಠ ಯೇಸುವಿನಿಂದ, ಕರ್ತನಾದ ಯೇಸುವಿನಿಂದ ಕಲಿಯುವಂಥದ್ದು ಏನಂತ ಹೇಳಿದ್ರೆ, 27ನೇ ವಚನದಲ್ಲಿ ನಾವು ನೋಡುವಾಗ ಯೋಹಾನನ ಬಗ್ಗೆ ಮಾತಾಡ್ತಾರೆ. ಅದರ ಮಾತಾಡಿದ ತಕ್ಷಣ ದೇವರ ವಾಕ್ಯಕ್ಕೆ ಕನೆಕ್ಟ್ ಮಾಡ್ತಾರೆ. 27ನೇ ವಚನದಲ್ಲಿ, ಎಂದು ಯಾರ ವಿಷಯವಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿರ್ತದೋ ಅವನೇ ಇವನು. ಹಾಗಾದರೆ ಯೇಸು ಸ್ವಾಮಿ ನೋಡ್ರಿ, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇರುವಾಗ ತಕ್ಷಣ ವಾಕ್ಯಕ್ಕೆ ಆ ವ್ಯಕ್ತಿಯನ್ನು ಕನೆಕ್ಟ್ ಮಾಡುವಂಥ, ಇದು ನನಗೆ ಭಾಳ ಇಷ್ಟ. ಯಾಕಂದರೆ ಕರ್ತನಾದ ಯೇಸುವಿನಿಂದ ನಾವು ಕಲಿಯುವಂಥದ್ದು ಹೇಗಾದರೂ ವಾಕ್ಯಕ್ಕೆ ಕನೆಕ್ಟ್ ಮಾಡುವಂಥದ್ದು. ವ್ಯಕ್ತಿಯನ್ನು ಅಥವಾ ಸನ್ನಿವೇಶಗಳನ್ನು ವಾಕ್ಯಕ್ಕೆ ನಾವು ಕನೆಕ್ಟ್ ಮಾಡಬೇಕಾದ್ರೆ ವಾಕ್ಯ ಗೊತ್ತಿರಬೇಕು, ವಾಕ್ಯ ಪರಿಚಯ ಮಾಡ್ಕೋಬೇಕು, ವಾಕ್ಯ ಧ್ಯಾನ ಮಾಡಬೇಕು, ವಾಕ್ಯದ ಕಡೆಗೆ ನಮ್ಮ ಲಕ್ಷ್ಯವಿರಬೇಕು. 3ನೇದಾಗಿ 28ನೇ ವಚನ. ಅಂದ ಹಾಗೆ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 50 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕರ್ತನಾದ ಯೇಸುವಿನಿಂದ ಕಲಿಯುವ 20 ಪಾಠಗಳನ್ನು ನಾವು ನೋಡ್ತಿದ್ದೀವಿ. 20 lessons, ಲರ್ನಿಂಗ್ 20 lessons ಫ್ರಮ್ ಲಾರ್ಡ್ ಜೀಸಸ್. ಅದರಲ್ಲಿ 2 ಮುಗೀತು. ಅದರಲ್ಲಿ 3ನೇದೇನಂತ ಹೇಳಿದರೆ, ನಮ್ಮ ಭಾಗ್ಯವನ್ನು ಕುರಿತು ಮಾತನಾಡುವುದು. ಸ್ನಾನಿಕನಾದ ಯೋಹಾನು ಸ್ತ್ರೀಯರಲ್ಲಿ ಹುಟ್ಟಿದಂಥ ವ್ಯಕ್ತಿಯಲ್ಲಿ ದೊಡ್ಡಾತನು ನಿಜ, ಆದರೆ ದೇವರ ರಾಜ್ಯದಲ್ಲಿ ಅಲ್ಪನಾದವನು ಸ್ನಾನಿಕನಾದ ಯೋಹಾನಗಿಂತಲೂ ದೊಡ್ಡವನು ಅಂತ ಹೇಳುವಾಗ ಯೇಸು ಸ್ವಾಮಿ ಆದ್ಯತೆಯನ್ನು ಅಥವಾ ಭಾಗ್ಯತೆಯನ್ನು ಅಥವಾ
ಸದವಕಾಶವನ್ನು ಅಥವಾ ನಮಗಿರುವಂಥ ಅವಕಾಶವನ್ನು ಅದನ್ನು ಯೇಸು ಸ್ವಾಮಿ ಮಾತನಾಡುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿಯಿಂದ ನಾವು ಕಲಿಯುವಂಥದ್ದು ಸ್ಪೀಕ್ ಅಬೌಟ್ ದ ಪ್ರಿವಿಲೇಜಸ್, ಸದಾವಕಾಶಗಳ ಬಗ್ಗೆ ಮಾತನಾಡು. ಮೊದಲನೇದು ಒಬ್ಬ ವ್ಯಕ್ತಿಯ ಬಗ್ಗೆ ಒಳಿತನ್ನು ಮಾತಾಡು. ಎರಡನೇದು ವಾಕ್ಯವನ್ನು ಕೇಂದ್ರೀಕರಿಸು. ಮೂರನೇದು ಸದವಕಾಶವನ್ನು ಮಾತನಾಡು ಅಥವಾ ಸೂಚಿಸು. ಅದನ್ನೇ ಲೂಕ 7:28 ನಾವು ಓದ್ತೇವೆ. ಈಗ ಲೂಕ 7ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವಾಗ ಯೋಹಾನ ಉಪದೇಶನೋ ಜನರು ಕೇಳಿರ್ತಾರೆ. ಈಗ ಯೇಸುವಿನ ಮಾತುಗಳನ್ನು ಕೂಡ ಕೇಳಿರ್ತಾರೆ. ಎರಡು ಪ್ರೀಚರ್ಸ್ಗಳಲ್ಲಿ ಮಾತನಾಡುವಾಗ ಯೇಸುವಿನ ಮಾತುಗಳನ್ನು ಕೇಳಿದಾಗ ದೇವರ ಮಾರ್ಗವು ಸರಿ ಎಂದು ಒಪ್ಪಿಕೊಂಡ್ರಂತೆ. ದ ಲಾರ್ಡ್ ಜೀಸಸ್ ಕನೆಕ್ಟ್ಸ್ ಟು ಗಾಡ್. ಯೇಸು ಸ್ವಾಮಿಯಿಂದ ನಾವು ಕಲಿಯುವಂಥ 4ನೇ ವಿಷಯ ಏನಂತ ಹೇಳಿದ್ರೆ ಕನೆಕ್ಟ್ ಪೀಪಲ್ ಟು ಗಾಡ್. ಜನರನ್ನು ದೇವರ ಕಡೆಗೆ ಸ್ಪಂದಿಸುವಂಥದ್ದು. 5ನೇದಾಗಿ ಕೆಲವರು ಯೇಸು ಸ್ವಾಮಿಯ ಅಥವಾ ದೇವರ ಸಂಕಲ್ಪವನ್ನು ತಿರಸ್ಕರಿಸಿದರು, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ. ಅಂಥವ್ರ ವಿಷಯದಲ್ಲಿ ಯೇಸು ಸ್ವಾಮಿ ಏನು ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಲೂಕನ ಸುವಾರ್ತೆ 7ನೇ ಅಧ್ಯಾಯ 31-32 ವಚನದಲ್ಲಿ ನಾವು ಕಲಿಯುವಂಥದ್ದು ಏನಂದರೆ, ನಾನು ಈ ಜನರನ್ನು ಯಾರಿಗೆ ನಾನು ಹೋಲಿಕೆ ಮಾಡಲಿ ಅಂತ ಹೇಳ್ಬಿಟ್ಟು ಕೆಲವರಿಗೆ ಆತನು ಹೋಲಿಕೆಯನ್ನು ಮಾಡುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಯೇಸು ಕರ್ತನಿಂದ ನಾವು ಕಲಿಯುವಂಥ 20 ವಿಷಯಗಳಲ್ಲಿ 5ನೇ ವಿಷಯ ಏನಂತ ಹೇಳಿದ್ರೆ ಕಮ್ಯುನಿಕೇಟ್ ಬೈ ಕಂಪ್ಯಾರಿಸನ್. ಅಂದರೆ ಹೋಲಿಕೆಯಿಂದ ಸಂಸರ್ಗಿಸು, ಹೋಲಿಕೆಯಿಂದ ಸಂಭಾಷಿಸು, ಹೋಲಿಕೆಯೊಂದಿಗೆ ಮಾತನಾಡು. ಅದು ಒಳ್ಳೆಯ ಒಂದು ಅಭ್ಯಾಸ. ಅದು ಯಾವಾಗಲೂ ಅಲ್ಲ, ಕೆಲವು ಸಾರಿ ಸ್ವಾಮಿ ಆ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಅದನ್ನು ನಾವು ಕಲಿಬೇಕಾಗಿದೆ. 6ನೇದಾಗಿ ಕೆಲವರು ಯೇಸು ಕರ್ತನ ವಿಷಯದಲ್ಲಿ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದಾಗ ಏನಂತ ಟೀಕೆ ಮಾಡ್ತಾರೆ? ಹೊಟ್ಟೆ ಬಾಕನು, ಕುಡುಕನು, ಸುಂಕದವರ ಮತ್ತು ಪಾಪಿಗಳ ಸ್ನೇಹಿತನು, ಹೀಗೆಲ್ಲ ಟೀಕೆ ಮಾಡ್ತಿದ್ರು. ಆ ಟೀಕೆಯನ್ನು ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಎಂಬುದಾಗಿ ನೋಡುವಾಗ ಲೂಕನ ಸುವಾರ್ತೆ 7ನೇ ಅಧ್ಯಾಯ 34ನೇ ವಚನದಲ್ಲಿ ಆ ಟೀಕೆಯನ್ನು ಹ್ಯಾಂಡಲ್ ಮಾಡ್ತಾರೆ, ವ್ಯವಹರಿಸ್ತಾರೆ. ಈ ರೀತಿಯಾಗೆಲ್ಲ ನೀವು ಹೆಸರು ನನಗೆ ಕೊಟ್ಟಿದ್ದೀರಿ ಎಂಬುದಾಗಿ ಬಹುಶಃ ಹೊಟ್ಟೆ ಬಾಕ್ನಂತ ಒಂದು ಕಡೆ, ಇನ್ನೊಂದು ಕಡೆ ಕುಡುಕನಂತ, ಇನ್ನೊಂದು ಕಡೆ ಸುಂಕದವರ ಸ್ನೇಹಿತನು, ಇನ್ನೊಂದು ಕಡೆ ಪಾಪಿಗಳ ಸ್ನೇಹಿತನು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಸ್ವಾಮಿ ಅವರ ಹತ್ರ ಮಾತಾಡ್ತಾ ಇದ್ದಾರೆ. ಸರಿ, ಪರಿಹಾರ ಏನು? 35ನೇ ವಚನ, 7ನೇ ಪಾಠ ಯೇಸುವಿನಿಂದ ನಾವು ಕಲಿಯುವಂಥದ್ದು. ಹೌದು, ಟೀಕೆಯನ್ನು ನಿಭಾಯಿಸುವಂಥದ್ದು ಅಥವಾ ಟೀಕೆಯನ್ನು ಸಂಗ್ರಹಿಸುವಂಥದ್ದು, ಟೀಕೆಯನ್ನು ಅದನ್ನು ಪರಿಗಣಿಸುವುದು ಎಲ್ಲ ತಕ್ಕೊಂಡ್ರು. ಅದನ್ನು ನೋಡ್ತಾ ಇದ್ದಾರೆ. ನೋಡಿಬಿಟ್ಟು 35ನೇ ವಚನದಲ್ಲಿ ಲೂಕನ ಸುವಾರ್ತೆ 7ನೇ ಅಧ್ಯಾಯ 35ನೇ ವಚನದಲ್ಲಿ ಜ್ಞಾನದ ಲಕ್ಷಣಗಳ ಬಗ್ಗೆ ಮಾತನಾಡುವಾಗ, ಜ್ಞಾನವನ್ನು ತಿಳ್ಕೋಬೇಕಾದ್ರೆ ಆ ಜ್ಞಾನವನ್ನು ಕೈಕೊಂಡು ನಡೆಯುವಾಗಲೇ ಅದರ ರಿಸಲ್ಟ್, ಅದರ ಫಲಗಳನ್ನು ನೀವು ಕಾಣ್ತೀರಿ ಅಂತ ಹೇಳಿಬಿಟ್ಟು, ಹಾಗಾದರೆ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತಿನ ತಾತ್ಪರ್ಯ ಏನಂದರೆ ಫ್ರೂಟ್, ಜ್ಞಾನ ಎಂಬ ಫಲ ತೋರಿಸಿ. ನನ್ನ ಬಗ್ಗೆ ಟೀಕೆ ಮಾಡ್ತೀರಿ, ಆದರೆ ಫಲ, ಜ್ಞಾನದಿಂದ ಜ್ಞಾನ ಬರ್ತದೆ, ಅಜ್ಞಾನ ಬರಲ್ಲ. ಆದ ಕಾರಣ ಫ್ರೂಟ್ ಟೆಸ್ಟ್, ಫಲ ಪರೀಕ್ಷೆ, ಅದರ ಆ ಮುಖಾಂತರ
ಯೇಸು ಸ್ವಾಮಿ ಉತ್ತರ ಕೊಡ್ತಾ ಇದ್ದಾರೆ. ನಾವು ಕೂಡ ಆತನಿಂದ ಕಲಿಯುವಂಥ 7ನೇ ಪಾಠ ಏನಂತ ಹೇಳಿದರೆ ಆನ್ಸರ್ ಬೈ ಫ್ರೂಟ್ ಟೆಸ್ಟ್. ಫ್ರೂಟ್ ಟೆಸ್ಟ್. 8ನೇದಾಗಿ ಫರಿಸಾಯರಲ್ಲಿ ಒಬ್ಬನು, ಲೂಕನ ಸುವಾರ್ತೆ 7ನೇ ಅಧ್ಯಾಯ 36ನೇ ವಚನ. ಫರಿಸಾಯರಲ್ಲಿ ಒಬ್ಬನು ಯೇಸು ತನ್ನೊಂದಿಗೆ ಊಟ ಮಾಡಬೇಕೆಂದು ಅಪೇಕ್ಷಿಸಿದನು. ಈ ಹ್ಯಾಡ್ ಎ ಡಿಸೈರ್. ಯೇಸು ಸ್ವಾಮಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಅವಾಗ ಯೇಸು ಸ್ವಾಮಿ ಆ ಧಾರ್ಮಿಕ ವ್ಯಕ್ತಿಯ ಒಂದು ಅಪೇಕ್ಷೆಯನ್ನು ನಿರಾಕರಿಸದೆ ಅದನ್ನು ಈಡೇರಿಸ್ತಾನೆ, ಪೂರೈಸ್ತಾನೆ. ಜೀಸಸ್ ಫುಲ್ಫಿಲ್ಸ್ ದ ಡಿಸೈರ್ ಆಫ್ ಎ ರಿಲಿಜಿಯಸ್ ಪರ್ಸನ್. ಇಟ್ಸ್ ನಾಟ್ ಎ ಸ್ಪಿರಿಚುವಲ್ ಮ್ಯಾನ್. ಧಾರ್ಮಿಕ ವ್ಯಕ್ತಿ ಒಬ್ಬನು ಊಟಕ್ಕೆ ಕರೆದಿದ್ದಾಗ, ಫರಿಸಾಯನದು ಕರೆದಾಗ ಯೇಸು ಸ್ವಾಮಿ ಆಯಿತು ನಾನು ಬರ್ತೀನಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಯೇಸು ಸ್ವಾಮಿಯಿಂದ ನಾವು ಕಲಿಯುವಂಥ, ಯೇಸು ಕರ್ತನಿಂದ ಕಲಿಯುವಂಥ 8ನೇ ಪಾಠ ಏನಂತ ಹೇಳಿದರೆ, ಕೆಲವು ಸಾರಿ ಧಾರ್ಮಿಕರ ಒಂದು ಬಯಕೆಯನ್ನು ಈಡೇರಿಸುವುದು. ಇಲ್ಲ ನಾನು ಬರೋಲ್ಲ ಆ ರೀತಿಯಾಗಿ ಹೇಳಲಿಲ್ಲ. ಕೆಲವು ಸಾರಿ ಹೋಗಬಾರ್ದು ನಿಜ. ಆದರೆ ಅಂದು ಯೇಸು ಸ್ವಾಮಿ ಹೋದರೂ ಆತನಿಂದ ಕಲಿಯುವಂಥ ಒಂದು ಸಂಗತಿ. ಊಟಕ್ಕೆ ಆತನ ಕಲ್ತಿದ್ದಾಗ, ಯಾರೋ ಕರೆದಿದ್ದಾಗ ಯಾವುದೋ ಒಬ್ಬ ಪಾಪಿ ಮಹಿಳೆ ಊಟ ಟೈಮ್ನಲ್ಲಿ ಬಂದುಬಿಡ್ತಾಳೆ. ತಲೆ ಕೂದಲಿನಿಂದ ಒರೆಸಿ ಪಾದಗಳಿಗೆ ಮುದ್ದಿಟ್ಟು ತೈಲವನ್ನು ಹಚ್ಚುತ್ತಾ ಇರುವಂಥ ಒಂದು ಸಂಗತಿಯನ್ನು 38ನೇ ವಚನ ಲೂಕ 7:38ರಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯಿಂದ ಕಲಿಯುವಂಥ, ಯೇಸು ಕರ್ತನಿಂದ ಕಲಿಯುವಂಥ ಒಂದು 9ನೇ ಪಾಠ, ಅಲೌ ಸಿನ್ನರ್ಸ್ ಟು ಬಿ ಕ್ಲೋಸ್, ಅಥವಾ ಪಾಪಿ ಸಮೀಪಕ್ಕೆ ಬರಲು ಅನುಮತಿಸುವುದು. ಅವನಿಗೆ ಅಲ್ಲಿ ಊಟಕ್ಕೆ ಕರೆದಂಥ ಸೀಮೋನು, ಅವನಿಗೆ ಭಾಳ ಕಸಿಬಿಸಿ ಆಯಿತು, ಅವನಿಗೆ ಭಾಳ ಟೆನ್ಷನ್ ಆಗ್ತಾಯಿತ್ತು. ಇದೇನಿದು, ಒಬ್ಬ ಪಾಪಿ ಬಂದುಬಿಟ್ಟಿದ್ದಾಳೆ ನಮ್ಮ ಮನೆಗೆ, ಅದರಲ್ಲಿ ಬಂದು ನಮ್ಮ VIP ಗೆಸ್ಟನ್ನ ಮುಟ್ತಾ ಇದ್ದಾಳೆ, ಹತ್ತಿರ ಬಂದುಬಿಟ್ಟಿದ್ದಾಳೆ ಅಂತ ಅವನಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೆ ಯೇಸು ಸ್ವಾಮಿಗೆ ಒಬ್ಬ ಪಾಪಿಯನ್ನು ತನ್ನ ಹತ್ತಿರಕ್ಕೆ ಬರಮಾಡಿದ್ರಲ್ಲಿ ಆತನಿಗೆ ಸಂಕೋಚ ಇರಲಿಲ್ಲ. ಹಾಗಾದರೆ ಯೇಸು ಕರ್ತನಿಂದ ನಾನು ಕಲಿಯುವಂಥ 9ನೇ ಪಾಠ, ನಾವು ಕಲಿಯುವಂಥದ್ದೇನೆಂದರೆ, ಅಲೌ ಸಿನ್ ಟು ಕಮ್ ಟು ಯು, ಸಿನ್ನರ್ ಟು ಕಮ್ ಟು ಯು. ಪಾಪ ಅಲ್ಲ, ಪಾಪಿಗಳು ಹತ್ತಿರಕ್ಕೆ ಬರುವಂತೆ ಅನುಮತಿಸೋದು. ಯಾಕಂದರೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ, ಅವ್ರ ವಾಕ್ಯ ಕೊಡಲಿಕ್ಕೆ, ದೇವ್ರ ಕಡೆ ನಡೆಸಲಿಕ್ಕೆ. ಆನಂತರ ಅವನು ಮನಸ್ಸಿನಲ್ಲಿ, ಆ ಫರಿಸಾಯನು ತನ್ನೊಳಗೆ ಈ ಯೇಸು ಪ್ರವಾದಿ ಆಗಿದ್ದರೆ ತನ್ನನ್ನು ಮುಟ್ತಾ ಇದ್ದಂಥ ಮಹಿಳೆ ಎಂಥ ಹೆಂಗಸು ಅಂತ ತಿಳ್ಕೊಳ್ತಿದ್ರು. ಅಷ್ಟೇ ಅಂದ್ಕೊಂಡ. ಆವಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ, ವ್ಯವಹರಿಸ್ತಾರೆ ನೋಡೋಣ ಬನ್ನಿರಿ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 40ನೇ ವಚನದಲ್ಲಿ, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ವಿಷಯ ಇದೆ. ಆನ್ಸರ್ಸ್ ಹ್ಯಾಂಡಲ್ಸ್ ವಿತ್ ರೆಸ್ಪೆಕ್ಟ್. ಯಾಕೆ ನೀನು ಆ ರೀತಿಯಾಗಿ ಯೋಚನೆ ಮಾಡ್ತಿದ್ದಿ ಅಂದಿಲ್ಲ. ಏನೋ ಒಂದು ವಿಷಯ ಹೇಳಲಿಕ್ಕಿದೆ. ಯಾಕಂದ್ರೆ ಊಟ ಮಾಡ್ತಾ ಇದ್ದಾರೆ, ಊಟಕ್ಕೆ ಕರೆದಿದ್ದಾನೆ. ಆದ ಕಾರಣ ಯೇಸು ಸ್ವಾಮಿ ಒಂದು ವಿಷಯ ಮಾತಾಡ್ಬೋದಾ, ಕ್ಯಾನ್ ಐ ಸ್ಪೀಕ್ ಟು ಯು ಅಂದಂಗೆ ಇದು, ಅಂದ ಹಾಗೆ. ಅಂದರೆ ಡಿಗ್ನಿಟಿಯಿಂದ, ಗೌರವದಿಂದ, ಜ್ಞಾನದಿಂದ, ತಾಳ್ಮೆಯಿಂದ ಮತ್ತು ಅದೇ ಸಂದರ್ಭದಲ್ಲಿ ಬಹಳ ಗೌರವದಿಂದ ಮಾತನಾಡ್ತಾ ಇರುವಂಥದ್ದು. ಅದನ್ನು ಯೇಸು ಸ್ವಾಮಿಯಿಂದ ನಾವು ಕಲಿಬೋದು. 10 ವಿಷಯಗಳು ಈಗ ಮುಗೀತು. ಇನ್ನೂ ಒಂದು 10 ವಿಷಯಗಳು ಇದೆ ಯೇಸುವಿನಿಂದ ನಾವು ಕಲಿಯುವಂಥದ್ದು. ಬೇಗ ಬೇಗ ನಾವು ಅದನ್ನು ನೋಡಬೇಕಾಗ್ತದೆ. ಬನ್ನಿರಿ, 11ನೇದು ಆನ್ಸರ್ ವಿತ್ ಎ ಪ್ಯಾರಬಲ್. ಸಾಮ್ಯದಿಂದ ಉತ್ತರಿಸೋದನ್ನು ಕಲ್ತ್ಕೋಬೇಕು. ಅದು 11ನೇ ಪಾಠ. ಅದನ್ನು ಲೂಕ
7ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡ್ತೇವೆ. ಸಾಮ್ಯದಿಂದ ಆತನು ಮಾತನಾಡ್ತಾ ಇರುವಾಗ ಸೀಮೋನು ಯಾರಿಗೆ 43ನೇ ವಚನ ಆ ಸಾಮ್ಯದ ಪ್ರಕಾರವಾಗಿ ಕರೆಕ್ಟ್ ಆನ್ಸರ್ ಕೊಡ್ತಾನೆ ರೀ. ಕೊಡುವಾಗ ಯೇಸು ಸ್ವಾಮಿ ಬಂದು, ನೀನು ಸರಿಯಾಗಿ ತೀರ್ಪು ಮಾಡಿದೆ. 43ನೇ ವಚನ, ಯು ಆನ್ಸರ್ಡ್ ವೆರಿ ವೆಲ್. ಅಂದರೆ ಅಭಿನಂದಿಸುವುದು, ಲರ್ನ್ ಟು ಅಪ್ರಿಷಿಯೇಟ್. ಕ್ರಿಸ್ತನಿಂದ ಕಲಿಯುವಂಥ 12ನೇ ಪಾಠ ಇತರರನ್ನು ಅಭಿನಂದಿಸುವುದು. ಮತ್ತು ಯೇಸು ಸ್ವಾಮಿ 13ನೇದಾಗಿ ಆತನಿಂದ ಕಲಿಯುವಂಥದ್ದು, ಕ್ರಿಸ್ತನಿಂದ ಕರ್ತನಾದ ಯೇಸುವಿಂದ ಕಲಿಯುವಂಥದ್ದು ಏನಂದರೆ 44ನೇ ವಚನ ಲೂಕನ ಸುವಾರ್ತೆ 7ನೇ ಅಧ್ಯಾಯ, ಆಕ್ಸೆಪ್ಟ್ಸ್ ಟಿಯರ್ಸ್. ಯಾಕಂದರೆ ನೀನು ನೀರು ಕೊಡಲಿಲ್ಲ, ಇವಳಾದರೂ ನನ್ನ ಪಾದಗಳಿಗೆ ತನ್ನ ಕಣ್ಣೀರಿನಿಂದ ತೊಳೆದು ಅಂತ ಹೇಳುವಾಗ ಕಣ್ಣೀರನ್ನು ಸ್ವೀಕಾರ ಮಾಡಿದರು. ಆತನಿಂದ ಕಲಿಯುವಂಥ ಅಥವಾ ಆತನ ಬಗ್ಗೆ ಕಲಿಯುವಂಥ 13ನೇ ಪಾಠ. ಅತ್ಯಂತ ಕೆಟ್ಟ ಪಾಪಿ ಆದರೂ ಕೂಡ ಕಣ್ಣೀರನ್ನು ಸ್ವಾಮಿ ಸ್ವೀಕಾರ ಮಾಡಿದರು. ಅದರಿಂದ ನಾನು ಕಲಿಯುವಂಥದ್ದು ನನ್ನ ಕಣ್ಣೀರನ್ನು ನಮ್ಮ ಕರ್ತನು ಸ್ವೀಕಾರ ಮಾಡ್ತಾರೆ. 14ನೇದಾಗಿ ನಾನು 45ನೇ ವಚನ ಲೂಕ 7:45, ನಾನು ಒಳಗೆ ಬಂದಾಗಿಂದ ಈ ಸ್ತ್ರೀಯು ನನ್ನ ಪಾದಗಳಿಗೆ, ನೀನು ನನಗೆ ಮುದ್ದು ಕೊಡಲಿಲ್ಲ, ಆದರೆ ಈ ಮಹಿಳೆ ನನ್ನ ಪಾದಗಳಿಗೆ ಮುದ್ದಿಡುವುದನ್ನು ಬಿಡಲಿಲ್ಲ ಅಂತ ಹೇಳುವಾಗ ಅಕ್ಸೆಪ್ಟ್ಸ್ ಕಿಸಸ್ ಆಫ್ ಎ ವರ್ಸ್ಟ್ ಸಿನ್ನರ್. ಅತ್ಯಂತ ಊರಲ್ಲಿನೇ ದೊಡ್ಡ ಪಾಪಿಯ ಮುದ್ದುಗಳನ್ನು ಕರ್ತನಾದ ಯೇಸು ಸ್ವೀಕಾರ ಮಾಡಿದರು ಎಂಬುದಾಗಿ ನಾವು ಒಂದು ಪಾಠ ಕಲಿತೀವಿ. ಏನು ಪಾಠ? ನಾನು ಕೂಡ ಪಶ್ಚಾತ್ತಾಪದಿಂದ ತರುವಂಥದ್ದನ್ನು ಕರ್ತನ ಸ್ವೀಕಾರ ಮಾಡ್ತಾನೆ. ಪರಿಮಳ ತೈಲ ಅದನ್ನು ಸ್ವೀಕಾರ ಮಾಡಿದರು. 46ನೇ ವಚನ 7:46. ಹಾಗಾದರೆ ಪಾಪಿಯಾದ ನಾನು ಪಶ್ಚಾತ್ತಾಪದಿಂದ ಕೊಡುವಂಥದ್ದನ್ನು ಕರ್ತನ ನನ್ನಿಂದ ಸ್ವೀಕಾರ ಮಾಡ್ತಾನೆ ಎಂಬ ಪಾಠ ನಾನು ಕಲಿತಿದ್ದೇನೆ. ಮತ್ತು 16ನೇದಾಗಿ accepts her sins that are accepts her whose sins are many. ಅಂದರೆ ಬಹಳ ಪಾಪಿಯ 47ನೇ ವಚನ, ಬಹಳವಾಗಿರುವ ಅವಳ ಪಾಪಗಳು, ಬಹಳ ಪಾಪ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಆದರೂ ಕೂಡ ಆಕೆಯನ್ನು ಸ್ವೀಕಾರ ಮಾಡಿದರು ಪಶ್ಚಾತ್ತಾಪದಿಂದ ಬಂದಿದ್ದರಿಂದ. 16ನೇ ಪಾಠ. 17ನೇ ಪಾಠ accepts her love which is much. ಯಾಕೆಂದರೆ ಅವಳು ಬಹಳವಾಗಿ ಪ್ರೀತಿಸಿದಳು. ಬೈಬಲ್ನಲ್ಲೇ ಅದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಪ್ರಕಾರ ಬಹಳವಾಗಿ ಪ್ರೀತಿಸಿದ್ದು ಯಾರಂತ ಹೇಳಿದ್ರೆ ಈ ಮಹಿಳೆ. ಅಂದರೆ ಹೌದು, ಆಕೆ ಮನೆಯಿಂದ ಬಂದು ಯೇಸು ಸ್ವಾಮಿ ಹತ್ರ ಮನೆಗೆ, ಸೀಮೋನ ಮನೆಗೆ ಬಂದಾಗ ಪಾಪಿಯಾಗಿ ಬಂದಳು. ಆದರೆ ಬಂದು ಆಕೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸುವಾಗ ಈಗ ಬಹಳ ಪ್ರೀತಿಸಿದ ವ್ಯಕ್ತಿಯಾಗಿ ಸಂಕ್ರಮಣ, ಒಂದು ಬದಲಾವಣೆ, ಅತ್ಯಂತ ಪಾಪಿಯಿಂದ ಅತ್ಯಂತ ಪ್ರೀತಿಸುವ ವ್ಯಕ್ತಿಯಾಗಿ ಹೊರಟು ಹೋಗ್ತಾಳೆ. 18ನೇ ಪಾಠ ಏನಂದರೆ ಫರ್ಗ್ಯೂಸ್ ಮೆನಿ ಸಿನ್ಸ್. ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಅಂತ ಲೂಕ 7:48 ನೋಡುವಾಗ ಆಕೆ ಪಾಪ ಬಹಳ ಕ್ಷಮಿಸ್ತಿದ್ದಾರೆ, ಯೇಸು ಸ್ವಾಮಿ ಕ್ಷಮಿಸಿದ್ದಾರೆ ಅನ್ನುವಂಥ ಪಾಠ ಈ ಕ್ರಿಸ್ತನ ಬಗ್ಗೆ ನಾವು ಕಲಿತೇವೆ. ಆಕೆ ಕೇಳಲಿಲ್ಲ, ಆದರೂ ಕೂಡ ಕ್ಷಮಿಸಿಬಿಟ್ರು. 19ನೇ ಪಾಠ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿದೆ. ಯೇಸು ಸ್ವಾಮಿನೇ ರಕ್ಷಿಸಿದ್ದು, ಅದು ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಅದು ಉತ್ತೇಜನ ಕೊಡಲಿಕ್ಕೆ. 20ನೇದಾಗಿ ಸಮಾಧಾನದಿಂದ ಹೋಗು. ಈ ಸೆಂಡ್ಸ್ ವಿತ್ ಎ ಬ್ಲೆಸ್ಸಿಂಗ್, ಆಶೀರ್ವಾದದಿಂದ ಕಳಿಸುವಂಥದ್ದು ಪಾಪಿಯನ್ನು. ಲೂಕನ ಬರೆದ ಸುವಾರ್ತೆ, ಹೌದು, 7ನೇ ಅಧ್ಯಾಯ ನಾವು 2ನೇ ಭಾಗ 24ರಿಂದ 50 ವಚನಗಳನ್ನು ಅಧ್ಯಯನ ಮಾಡಿಕೊಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.